ದೇವರ ನಾಮಕ್ಕೆ ಸ್ತೋತ್ರ. ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ಸ್ತೋತ್ರ. ದೇವರು ಇವತ್ತು ಆಶೀರ್ವಾದ ಮಾಡ್ತಾ ಇದ್ದಕ್ಕಾಗಿ ಸ್ತೋತ್ರ. ದೇವರು ನಿಮ್ಮೊಟ್ಟಿಗೆ ಜಯ ಕೊಡ್ತಾ ಇದ್ದಕ್ಕಾಗಿ ಸ್ತೋತ್ರ. ನಾವು ದೇವರನ್ನು ಪ್ರೀತಿಸೋ ಮಕ್ಕಳಾಗಬೇಕು. ಹಲ್ಲೆಲೂಯಾ. ದೇವರನ್ನು ಪ್ರಾರ್ಥನೆ ಮಾಡೋ ಮಕ್ಕಳಾಗಬೇಕು. ದೇವರನ್ನು ಆರಾಧನೆ ಮಾಡೋ ಮಕ್ಕಳಾಗಬೇಕು. ದೇವರು ಏನು ಹೇಳುತ್ತಾನೋ ಅದು ಕೇಳುತ್ತಾ ಆತನ ತಕ್ಕಂತ ನಡಿಬೇಕು. ಆತ ನಮಗೆ ಏನು ಹೇಳ್ತಾನೋ ಅದನ್ನ ನಾವು ಗಮನ ಕೊಡಬೇಕು. ಏನು ಹೇಳ್ತಾನ ದೇವರು? ಪ್ರಾರ್ಥನೆ ಮಾಡುವಂತನ, ಉಪವಾಸ ಮಾಡುವಂತನ, ಆರಾಧನೆ ಮಾಡುವಂತನ, ವಾಕ್ಯ ಓದುವಂತನ, ಏನು ಹೇಳ್ತಾನೋ ಅದ್ರ ಮೇಲೆ ನಾವು ಗಮನ ಕೊಟ್ಟು ಅದ್ರ ತಕ್ಕಂತ ನಡೆದ್ರೆ ನಾವು ದೇವರನ್ನ ಪ್ರೀತಿಸ್ತೀವಿ ಅಂತ ಅರ್ಥ. ಅದ್ರ ತಕ್ಕಂತ ನಾವು ನಡ್ಲಿಲ್ಲ ಅಂತಂದ್ರೆ ನಾವು ದೇವರಿಗೆ ಪ್ರೀತಿ ಮಾಡೋದಿಲ್ಲ ಅಂತ ಅರ್ಥ. ನಾವು ದೇವರನ್ನ ಪ್ರೀತಿಸಬೇಕು ಅಂತಂದ್ರೆ ದೇವರು ಏನ್ ಹೇಳ್ತಾನೋ ಅದು ನಾವು ಗಮನ ಕೊಟ್ಟು ವಾಕ್ಯ ಕೈಗೊಂಡು ಹಿಡಿದು ಕೇಸಿ ನಡಿಬೇಕು. ನಮ್ಮ ವಾಕ್ಯ ದೇವರು ಕೊಟ್ಟದ್ದು ಹೃದಯದಾಗ ಮನಸ್ಸಿನಾಗ ಇಟ್ಕೊಂಡು ಆ ವಾಕ್ಯ ಹಿಡ್ಕೊಂಡು ನಾವು ಪ್ರತಿನಿತ್ಯ ಪ್ರಾರ್ಥನೆ ಮಾಡಬೇಕು. ತಪ್ಪು ಮಾಡ್ಲಾರ್ದಂಗ, ಪಾಪ ಮಾಡ್ಲಾರ್ದಂಗ ವಾಕ್ಯ ಅನುಸಾರವಾಗಿ ನಾವು ನಡೀತಾ ಹೋದ್ರೆ ದೇವರು ನಮ್ಮನ್ನು ಪ್ರೀತಿಸ್ತಾನ. ನಾವು ಕೂಡ ದೇವರನ್ನ ಪ್ರೀತಿಸ್ತೀವಿ. ಹೆಂಗ ಬಂತಂಗೆ ನಮ್ಮ ಇಚ್ಛೆಲಿಂತ ನಾವು ನಡೀತಾ ಹೋದ್ರೆ ದೇವರು ನಮ್ಮನ್ನು ಪ್ರೀತಿಸೋದಿಲ್ಲ, ನಾವು ಕೂಡ ದೇವರನ್ನ ಪ್ರೀತಿಸೋದಿಲ್ಲ. ಪ್ರೀತಿ ಅಲ್ಲಿ ಇರೋದೇ ಇಲ್ಲ ನಮ್ಮ ಮಧ್ಯದಾಗ. ಹಲ್ಲೆಲೂಯಾ. ದೇವರನ್ನು ಕಡೆಗಿಲಿಂತವೇ ಪ್ರೀತಿ ಇರಲ್ಲ, ನಮ್ಮ ಕಡೆಗಿಲಿಂತವೇ ಪ್ರೀತಿ ಇರಲ್ಲ. ದೇವರು ನಮ್ಮನ್ನ ಕ್ಷಮಿಸಿ ಒಂದು ಬುದ್ಧಿ ಜ್ಞಾನವನ್ನು ಕೊಟ್ಟ, ಪಾಪ ಸಂಪೂರ್ಣಲಿಂತ ಕ್ಷಮಿಸೇನಂತಂದ್ರ ಮೇಲ ನಾವು ದೇವರು ಹೇಳಿದ ಮಾತನ್ನು ಕೇಳಬೇಕು. ಆಮೆನ್. ಹಲ್ಲೆಲೂಯಾ. ದೇವರು ಹೇಳಿದ ಮಾತನ್ನು ನಾವು ಕೇಳಬೇಕು. ಹಂಗಾಗಿ ನಮ್ಮಲ್ಲಿ ಪ್ರೀತಿ ಇನ್ನ ಹೆಚ್ಚಾಗ್ತದ, ಕಡಿಮೆ ಆಗೋದಿಲ್ಲ. ಆಮೆನ್. ಎಷ್ಟು ನಾವು ಪ್ರಾರ್ಥನೆ ಮಾಡ್ತೀವಿ, ಹೇಳಿದ ಮಾತನ್ನು ಕೇಳ್ತಾ ಹೋದ್ರೆ ಪ್ರೀತಿ ಕಮ್ಮಿ ಆಗೋದಿಲ್ಲ, ಹೆಚ್ಚಾಗ್ತದ. ಹಲ್ಲೆಲೂಯಾ. ಒಂದು ವಾಕ್ಯ ಓದೋಣ. ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು. ಆಮೆನ್. ಹಲ್ಲೆಲೂಯಾ. ಎಲ್ಲಾದ್ರಲಿಂತ, ಬುದ್ಧಿಲಿಂತ, ಪ್ರಾಣಲಿಂತ, ಹೃದಯಲಿಂತ, ಮನಸ್ಸಲಿಂತ ದೇವರನ್ನ ನಾವೇನ್ ಮಾಡ್ಬೇಕು? ಪ್ರೀತಿಸಬೇಕು. ಬುದ್ಧಿ ನಿಮ್ಮ ಬುದ್ಧಿ ಲೋಕದ ಕಡೆಗೆ ಆದ, ಆತ್ಮ ದೇವರ ಕಡೆಗೆ ಆದ, ಶರೀರ ಲೋಕದ ಕಡೆಗೆ ಆದ. ಎಲ್ಲಾ ಬೇರೆ ಬೇರೆ 4 ಮೂಲೆಗಳಿಂತ ನೀವೇನ್ ಮಾಡ್ತಾ ಇದ್ದೀವಿ? 4 ದಿಶೆಗ ಕಡೆಕ್ ಆಗ್ಬಿಟ್ಟಿವಿ. ಪ್ರಾಣ ಒಂದು ಕಡೆಗೆ, ಶರೀರ ಒಂದು ಕಡೆಗೆ, ಆತ್ಮ ಒಂದು ಕಡೆಗೆ, ಬುದ್ಧಿ ಒಂದು ಕಡೆಗೆ. ಬುದ್ಧಿ ಏನಂತ ಇದೆ? ಪಾಪ ಮಾಡು, ಕೆಟ್ಟದ್ದನ್ನು ಮಾಡು, ಆಲೋಚನೆ ಮಾಡು, ಕೆಟ್ಟದ್ದು ಇದು ಮಾಡು ಅಂತ ಬುದ್ಧಿ ಶರೀರ ಒಂದಾಗ್ಬಿಟ್ಟದ. ಪ್ರಾಣ ಆತ್ಮ ಏನಾಗ್ಬಿಟ್ಟದ? ಪ್ರಾಣ ಬೇರೆ ಆಗ್ಬಿಟ್ಟದ, ಆತ್ಮ ಬೇರೆ ಅದ. ಆತ್ಮ ಏನಾಗ್ಬಿಟ್ಟದ? ದೇವರನ್ನ ನಂಬು, ದೇವರನ್ನ ಪ್ರಾರ್ಥನೆ ಮಾಡು ಅನ್ನಕತ್ತದ. ಹಲ್ಲೆಲೂಯಾ. ಪ್ರಾಣ, ಶರೀರ, ಬುದ್ಧಿ ಎಲ್ಲಾ ನೀವು ಬೇರೆ ಬೇರೆ ಆಗಿದ್ದರಿಂದ ನೀನು ದೇವರಲಿಂತ ದೂರ ಆಗಿಬಿಟ್ಟಿದ್ದೀವಿ. ಇವ್ರನ್ನೆಲ್ಲ ಒಂದಾಗಿ ಒಗ್ಗಟ್ಟಾಗಬೇಕು. ನಾವು ಹೆಂಗ ನಮ್ಮ ಕುಟುಂಬದಾಗ ಹೆಂಗ ಒಗ್ಗಟ್ಟಾಗ್ತೀವೋ ನಾವು ಇಲ್ಲಿ ಶರೀರ, ಆತ್ಮ, ಪ್ರಾಣ, ಬುದ್ಧಿ ಒಂದಾಗಿ ಪೂರ್ಣ ಮನಸ್ಸಿನಿಂದ ದೇವರನ್ನ ನಾವು ಆರಾಧಿಸಬೇಕು. ಸತ್ಯ ಪ್ರೀತಿ ಮನಸ್ಸಿನಿಂದ ನಾವು ಆರಾಧಿಸಬೇಕು. ಬುದ್ಧಿ ಮನಸ್ಸಿನಾಗ ಹೇಳಿದ ಮಾತನ್ನು ಕೇಳಕ್ಕೆ ನೀನು ದೇವರನ್ನ ಪ್ರಾರ್ಥಿಸು. ಶರೀರ ಮನಸ್ಸಿನ ಮಾತು ಹೇಳದಂಗೆ ಕೇಳಕ್ಕೆ ದೇವರನ್ನ ಪ್ರಾರ್ಥಿಸು. ಪ್ರಾಣ ಮನಸ್ಸಿನ ಮಾತು ಕೇಳಂಗೆ ದೇವರನ್ನು ಪ್ರಾರ್ಥಿಸು. ಯಾಕೆ ಮನಸ್ಸಿನ ಮಾತು ಕೇಳಬೇಕು? ಇವು 3 ಅಂದ್ರೆ ಮನಸ್ಸಲ್ಲಿ ದೇವರು ವಾಸ ಮಾಡ್ತಾನ, ನಿನ್ನ ಆತ್ಮದಲ್ಲಿ ದೇವರು ವಾಸ ಮಾಡ್ತಾನ. ಆತ್ಮದಲ್ಲಿ ದೇವರು ವಾಸ ಮಾಡ್ತಾ ಇದ್ರೆ ನಿನ್ನ ಪವಿತ್ರ ಆತ್ಮ, ನಿನ್ನ ಒಳಗಿಡುವ ಆತ್ಮ, ನಿನ್ನ ಒಳಗಡೆ ಇರೋ ಆತ್ಮ, ನಿನ್ನ ಆತ್ಮಗೆ ಕನೆಕ್ಟ್ ಆಗಿ ಬುದ್ಧಿ, ಶರೀರ, ಪ್ರಾಣ ಇವು 3 ಒಂದು ಮಾಡ್ಕೋಬೇಕು. ಇಲ್ಲ ನಾವೊಂದಾಗಬೇಕು. ಹಲ್ಲೆಲೂಯಾ. ಯಾರು ಒಂದಾಗಬೇಕು? ನಾವೊಂದಾಗ್ಬೇಕು. ನೋಡ್ರಿ, ಒಂದು ಮನೆಗೆ ಒಂದು ಕುಟುಂಬ ಹೊಸ ಆತ್ಮ ಬಂತಂದ್ರೆ ಒಂದು ಕುಟುಂಬಗಾಗಿ ದೇವರು ಆರಿಸ್ಕೊಂಡು ಬಹಳ ಕಮ್ಮಿ. ಪೈಲ ಒಬ್ಬೊಬ್ಬರಿಗೆ ಆರಿಸ್ಕೊಂತಾರ. ಆ ಒಬ್ಬೊಬ್ಬರಿಗೆ ಆರಿಸ್ಕೊಂಡಾಗ ಅವ್ರ ಮುಖಾಂತರ ಪೂರ ಮನೆನೇ ಉದ್ಧಾರ ಆಗ್ತದೆ. ದೇವರಿಗೆ ಸ್ತೋತ್ರ. ವಾಕ್ಯ ಬರೆಯಲ್ಪಟ್ಟದ. ಆಮೇಲೆ ಹಲ್ಲೆಲೂಯಾ. ಒಬ್ಬರು ನಂಬಿದ್ಮೇಲೆ ಅವ್ರ ಮನೆಯವರು ಎಲ್ಲರೂ ಉದ್ಧಾರ ಆಗ್ತಾರ.
ದೇವರಿಗೆ ಸ್ತೋತ್ರ. ಆದ್ರೆ ಒಬ್ಬ ಮನುಷ್ಯ, ಒಬ್ಬ ದೇವರ ಮಗಳು, ಒಬ್ಬ ದೇವರ ಮಗ ದೇವರಿಗೆ ನಂಬಿದ ಮೇಲೆ ಪೈಲ ನಮ್ಮ ಬುದ್ಧಿ, ಶರೀರ, ಪ್ರಾಣ, ಆತ್ಮದ ಜೊತೆಗೆ ಕನೆಕ್ಟ್ ಮಾಡ್ತೀವಿ. ಆಮೆನ್ ಹಲ್ಲೆಲೂಯಾ ಇವು ಮೂರು ನಾವು ನಮ್ಮ ಆತ್ಮದೊಳಗಡೆ ಪವಿತ್ರಾತ್ಮನಿಗೆ ಒಪ್ಪಿಸಿಕೊಡ್ಬೇಕು. ನಾವು ಇವು ಬೇರೆ ಬೇರೆ ಕಡೆಗೆ ಒಪ್ಪಿಸಿಕೊಟ್ರೆ ನಿನ್ನ ಒಳಗಡೆ ಆತ್ಮ, ಪವಿತ್ರಾತ್ಮ ನಿನ್ನ ಜೀವನದಾಗ ಕೆಲಸ ಮಾಡಕ್ ಆಗೋದಿಲ್ಲ. ನಿನ್ನ ಕುಟುಂಬ ಉದ್ಧಾರ ಆಗಕ್ ಆಗೋದಿಲ್ಲ. ನೀನ್ ಏನ್ ಪ್ರಾರ್ಥನೆ ಮಾಡ್ತೀವೋ ಆ ಪ್ರಾರ್ಥನೆದಾಗ ಜಯ ಸಿಗೋದಿಲ್ಲ. ಯಾಕಂದ್ರೆ ನೀನ್ ಪ್ರೀತಿಸೋದಿಲ್ಲ ದೇವರಿಗೆ. ಬುದ್ಧಿ ಬೇರೆ ಕಡೆಗೆ ಗಮನ ಕೊಟ್ಟದ, ಶರೀರ ಬೇರೆ ಕಡೆಗೆ ಗಮನ ಕೊಟ್ಟದ, ಪ್ರಾಣ ಬೇರೆ ಕಡೆಗೆ ಗಮನ ಕೊಟ್ಟದ, ಆತ್ಮ ಖಾಲಿ ದೇವರ ಕೈಲಿಗೆ ಒಪ್ಪಿಸಿಕೊಟ್ಟದ. ಇವು ಮೂರು ಕೂಡ ಬೇಕು. ದೇವರ ಆತ್ಮನ ಕೈಯಾಗ ಹಾಕು. ಆಮೆನ್ ಹಲ್ಲೆಲೂಯಾ ನಿನ್ನ ಆತ್ಮ ಹೆಂಗ್ ಒಪ್ಪಿಸಿ ಕೊಟ್ಟಿದ್ದಿ ದೇವರಿಗೆ, ಈ ಶರೀರ, ಆತ್ಮ, ಪ್ರಾಣ, ಬುದ್ಧಿ ಎಲ್ಲ ದೇವರಿಗೆ ಒಪ್ಪಿಸಿಕೊಡು. ಎಲ್ಲ ದೇವರೇ, ನೀನೇ ನನ್ನನ್ನು ಆವರಿಸ್ಕೊ, ಆಮೆನ್ ನನ್ನನ್ನು ನಡೆಸು. ಆಮೆನ್ ಬುದ್ಧಿ ಪಿಕ್ಚರ್ ನೋಡಮು, ಬುದ್ಧಿ ಮೊಬೈಲ್ ನೋಡಮು, ಬುದ್ಧಿ ಅಲ್ಲಿಗೆ ಹೋಗಮು, ಶರೀರ ಆಸೆ ಮಾಡಮು, ಶರೀರ ಇದು ಕುಡಿಯಮು, ಶರೀರ ಅದು ತಿನ್ನಮು, ಬೀಡಿ ಸೇದಮು, ಸಿಗರೇಟ್ ಸೇದಮು, ಗುಟ್ಕಾ ತಿನ್ನಮು, ತಂಬಾಕು ತಿನ್ನಮು, ಕ್ವಾರ್ಟರ್ ಕುಡಿಯಮು, ಬಿಯರ್ ಕುಡಿಯಮು, ಅದ್ ತಿನ್ನಮು, ಇದ್ ತಿನ್ನಮು, ಇದ್ರಾಗೆ ಹೋಯ್ತು. ಪ್ರಾಣ ಎಂಜಾಯ್ ಮಾಡು, ಏನಾರು ಮಾಡು, ಹಲ್ಲೆಲೂಯಾ ಏನಾರು ಮಾಡು. ಆತ್ಮ ಖಾಲಿ ದೇವರಿಗೆ. ಹಲ್ಲೆಲೂಯಾ ನಾ ನಂಬುತ್ತೀನಪ್ಪ ದೇವರಿಗೆ, ನಾ ಯೇಸುಸ್ವಾಮಿಗೆ ನಂಬುತ್ತೀನಪ್ಪ. ಇದು ಅನಾದ್ರಾಗಾಯ್ತು, ನಡ್ಕೋದ್ರಾಗಿಲ್ಲ. ಪ್ರೀತಿ ತೋರ್ಸು. ನಿಂದು ಪ್ರೀತಿಸಬೇಕು ದೇವರಿಗೆ. ಪ್ರೀತಿ ತೋರ್ಸ್ಬೇಕಂತಂದ್ರೆ ಬುದ್ಧಿ, ಪ್ರಾಣ, ಶರೀರ ಪೂರ ಆತ್ಮ, ಪವಿತ್ರ ಆತ್ಮ ಅಂಡ್ರದಾಗ ಆಗ್ಬೇಕು. ನೀನು ದೇವರ ಕೈಯಾಗ ಒಪ್ಪಿಸ್ಬೇಕು. ಅವಾಗ ನೀನು ದೇವರನ್ನ ಪ್ರೀತಿಸಿತು ಅಂತ ಅರ್ಥ. ದೇವರಿಗೆ ಪ್ರೀತಿ ಮಾಡೋ ಮಗನು, ದೇವರಿಗೆ ಪ್ರೀತಿ ಮಾಡೋ ಮಗಳು ತ್ಯಾಗ ಮಾಡೋದು ಏನು? ಬುದ್ಧಿ, ಆತ್ಮ, ಪ್ರಾಣ, ನಿನ್ನ ಶರೀರ ಒಗ್ಗಟ್ಟಾಗಿ ಕನೆಕ್ಟ್ ಮಾಡು, ಒಗ್ಗಟ್ಟಾಗಿ ಒಪ್ಪಿಸಿಕೊಡು. ಆಮೆನ್ ಹಲ್ಲೆಲೂಯಾ ನೀನು ಒಪ್ಪಿಸಿಕೊಟ್ಟಿದಿ, ನಾ ನಂಬುತ್ತೇನೆ ದೇವರ ಮಗಳೇ. ನೀನು ಒಪ್ಪಿಸಿಕೊಟ್ಟಿದಿ, ನಾವು ನಂಬುತ್ತೀವಿ ದೇವರ ಮಗನೇ. ಆದ್ರೆ ಬುದ್ಧಿ ಬೇರೆ ಕಡೆಗಾದ, ಶರೀರ ಬೇರೆ ಕಡೆಗಾದ, ಪ್ರಾಣ ಬೇರೆ ಕಡೆಗಾದ, ನಿನ್ನ ಆತ್ಮ ದೇವರ ಕಡೆಗಾದ. ಇವು ಆತ್ಮನ ಕಡೆಗೆ ಒಪ್ಪಿಸಿಕೊಡು. ಅವಾಗ ನೀ ಶುದ್ಧ ಆಗ್ತೀವಿ, ಅವಾಗ ದೇವರನ್ನು ಪ್ರೀತಿಸ್ತೀವಿ. ಆಮೆನ್ ಹಲ್ಲೆಲೂಯಾ ಲೋಕದಾಗ ಪ್ರೀತಿ ಮಾಡೋರು ಎಷ್ಟು ಚೆನ್ನಾಗಿ ಪ್ರೀತಿ ಮಾಡ್ತಾರ. ಅವ್ರಿಗೆ ಇವ್ರು ಗಿಫ್ಟ್ ಕೊಡ್ತಾರ, ಅವ್ರಿಗೆ ಇವ್ರಿಗೆ ಗಿಫ್ಟ್ ಕೊಡ್ತಾರ. ಒಂದ್ ಹುಡುಗ ಒಂದ್ ಹುಡುಗಿ ಪ್ರೀತಿಸ್ಬೇಕಂದ್ರೆ ಗಿಫ್ಟ್ ಕೊಡ್ತಾರ. ಏನಾದ್ರೂ ಅವ್ರು ಏನೇನಿದ್ರೆ ಅವ್ರ ಮಾತು ಕೇಳ್ತಾರ, ನಾನ್ ನಿನಗ್ ಪ್ರೀತಿಸ್ತೀನಿ ತಗೋ ಅಂತ ಕೊಡ್ತಾರ. ನೀನು ದೇವರನ್ನ ಪ್ರೀತಿಸಿದ್ಮೇಲ ನೀನೇನ್ ಕೊಟ್ಟಿ? ಗಿಫ್ಟ್ ಕೊಡೋದು ಅವಶ್ಯಕತೆ ಇಲ್ಲ. ನಿನ್ನ ಬುದ್ಧಿ, ಜ್ಞಾನ, ನಿನ್ನ ಶರೀರ, ಪ್ರಾಣ, ನಿನ್ನ ಆತ್ಮ, ಮನಸ್ಸುವಂತ ಒಪ್ಪಿಸಿಕೊಡು. ಆಮೆನ್ ಅವಾಗ ದೇವರನ್ನ ಪ್ರೀತಿಸ್ತೀವಿ ಅಂತ ಅರ್ಥ. ಅರ್ಧ ಮರ್ಧ ಪ್ರೀತಿಸ್ಬೇಡ. ಖಾಲಿ ನಿನ್ನ ಆತ್ಮ ಒಪ್ಪಿಸ್ಕೊಟ್ಟದ ಅಷ್ಟೇ ಅಲ್ಲ, ಶರೀರ, ಪ್ರಾಣ, ಜ್ಞಾನ, ಬುದ್ಧಿ ಎಲ್ಲ ನೀನು ಒಪ್ಪಿಸ್ಕೊಡ್ಬೇಕು. ಅಂದ್ರೆ ನಿನ್ನ ಒಳಗಡೆ ಪವಿತ್ರ ಆತ್ಮನೇ ಎಲ್ಲ ನಡೆಸ್ಬೇಕು. ಆಮೆನ್ ನಿನ್ನ ಆತ್ಮದಾಗ ನೀನೇ ಮಾತಾಡ್ಕೊಡ್ದು, ನಿನ್ನ ಆತ್ಮದಾಗ ಪವಿತ್ರ ಆತ್ಮ ಮಾತಾಡ್ಬೇಕು. ಆಮೆನ್ ನಿನ್ನ ಆತ್ಮದ ಕರ್ತನ ಆತ್ಮ ನಿನ್ನ ಒಳಗಡೆ ಆದಲ್ಲ, ಅದು ಆತನು ನಿನ್ನೊಟ್ಟಿಗೆ ಮಾತಾಡ್ಬೇಕು. ಆತ ಯಾವಾಗ ಮಾತಾಡ್ತಾನಂತಂದ್ರೆ ಆತಗ ನೀನು ಪ್ರೀತಿಸಿದ ಮೇಗ, ಆಮೆನ್ ಹಲ್ಲೆಲೂಯಾ ಆತನ ಪ್ರೀತಿಸಿದ ಮೇಲ ಆತ ನಿನ್ನೊಟ್ಟಿಗೆ ಮಾತಾಡ್ತಾನೆ. ಇಲ್ಲ ಅಂತಂದ್ರೆ ಜ್ಞಾನ ಬ್ಯಾರೆ ಕಡೆಗೆ ಆದ, ದುಡಿಯೋದ್ರಾಗಾದ, ರೊಕ್ಕ ಬೇಕು ಅನ್ನೋದ್ರಾಗಾದ, ಶರೀರ ಚಟ ಬೇಕು ಅನ್ನೋದ್ರಾಗಾದ, ಪ್ರಾಣ ಬೇರೆ ಕಡೆಗೆ ಆದ, ಆಸೆ ಪ್ರಾಣ ಬೇರೆ ಕಡೆಗೆ ಆಸೆ ಮಾಡಕತ್ತದ, ಆತ್ಮ ದೇವರನ್ನ ಕೊಂಡಾಡಕತ್ತದ. ಅದು ನೀರಡಿಲ್ಲ. ಮೂರು ಸೇರಿ ನಿನ್ನ ಆತ್ಮನ ದಬಾಸಕತ್ತದ, ತೆಳಗಿಳಿಸಕತ್ತದ. ಅವ್ ಮೂರನ್ನ ನಿನ್ನ ಆತ್ಮನ ಮೇಲೆ ಮಾಡ್ಕೊ, ಪವಿತ್ರ ಆತ್ಮಗೆ ಒಪ್ಪಿಸ್ಕೊಡು. ಬುದ್ಧಿ, ಜ್ಞಾನ, ಪ್ರಾಣ, ಶರೀರ ಪವಿತ್ರ ಆತ್ಮನ ಅಂಡ್ರದಾಗ್ಲಿ, ನಿನ್ನ ಆತ್ಮದಾಗ ಅಂಡ್ರದಾಗ್ಲಿ. ಆಮೆನ್ ಹಲ್ಲೆಲೂಯಾ ದೇವರ ಆತ್ಮನ ಅಂಡ್ರದಾಗ ಆದ ಮೇಲ ತೆಳಗಡೆ ಬಂದಾಗ ಅವಾಗ ಕರ್ತನ ಆತ್ಮ ನಿನ್ನನ್ನು ಗೈಡ್ ಮಾಡ್ತಾನ, ನಡೆಸ್ತಾನ. ಪ್ರಾರ್ಥನೆ ಹೆಂಗಂತ ಹೇಳಿಕೊಡ್ತಾನ, ಹೆಂಗ್ ಆರಾಧನೆ ಮಾಡ್ಬೇಕು ಅಂತ ಹೆಂಗ್ ಹೇಳ್ತಾನ. ವಾಕ್ಯ ಓದಿದ್ರೆ ಅರ್ಥ ಆಗಲ್ಲ ರೀ. ಪವಿತ್ರಾತ್ಮನ ಸಹಾಯ ಬೇಕು. ವಾಕ್ಯ ತಿಳ್ಕೋಬೇಕು, ವಾಕ್ಯ ಓದಬೇಕು ಅಂತಂದ್ರೆ ನಿನ್ನ ಶರೀರಲಿಂತ ಓದಕತ್ತೀನಂದ್ರೆ ವಾಕ್ಯ ಅರ್ಥ ಆಗ್ತದ, ನಿನ್ನ ಬುದ್ಧಿಲಿಂತ ಓದಕತ್ತೀನಂದ್ರೆ ವಾಕ್ಯ ಅರ್ಥ ಆಗ್ತದ, ನಿನ್ನ ಕಣ್ಣುಲಿಂತ ನೋಡಿ ಓದಕತ್ತೀನಂದ್ರೆ ವಾಕ್ಯ ಅರ್ಥ ಆಗಲ್ಲ. ಯೇಸು ಬಂದ ಸತ್ತ ಇಷ್ಟೇ ಗೊತ್ತಾಗ್ತದ. ಪವಿತ್ರ ಆತ್ಮನ ಸಹಾಯಲಿಂತ ನೀನು ಓದಿದೆ ಅಂತಂದ್ರೆ ಯೇಸು ಎದಕ್ಕೆ ಬಂದ, ಎದಕ್ಕೆ ಪ್ರಾಣ ಕೊಟ್ಟ, ಎದಕ್ಕೆ ಎದ್ದು ಬಂದಂತ ಎಲ್ಲಾ ತಿಳುವಳಿಕೆ ಆಗ್ತದ. ಆಮೆನ್ ಹಲ್ಲೆಲೂಯಾ ಆಮೆನ್ ಆಮೆನ್ ಹಲ್ಲೆಲೂಯಾ. ಅರ್ಥ ಆಗ್ಲಾಗತ್ತದ ದೇವರ ಮಕ್ಕಳೇ. ಬುದ್ಧಿ, ಜ್ಞಾನ,
ತಿಳಿವಳಿಕೆ, ಶರೀರ, ಪ್ರಾಣ, ಆತ್ಮ ಎಲ್ಲಕ್ಕಷ್ಟು ದೇವರಿಗೊಪ್ಪಿಸಿ ಕೊಟ್ಟು ನೀನು ದೇವರನ್ನೇ ಪ್ರೀತಿಸಬೇಕು. ಆಮೆನ್ ಹಲ್ಲೆಲೂಯಾ ದೇವರನ್ನೇ ಪ್ರೀತಿಸಬೇಕು. ಕರ್ತನನ್ನು ಪ್ರೀತಿಸಬೇಕು. ನೀನು ದೇವರನ್ನು ಹೆಂಗಪ್ಪ ನಾವು ಪ್ರೀತಿ ಮಾಡೋದು, ಹೆಂಗಪ್ಪ ನಾವು ಪ್ರೀತಿಸಬೇಕು ಅಂತಂದ್ರೆ ಒಪ್ಪಿಸಿ ಕೊಟ್ಟ ಮೇಲ ಕರ್ತನ ಮುಂದೆ ತಗ್ಗಿಸಿಕೊಳ್ರಿ, ಆಗ ಆತನು ನಿಮ್ಮನ್ನು ಮೇಲಕ್ಕೆ ತರುವನು. ಕರ್ತನ ಮುಂದೆ ತಗ್ಗಿಸಿಕೊಳ್ರಿ ದೇವರ ಮಕ್ಕಳೇ, ಕರ್ತನ ಮುಂದೆ ತಗ್ಗಿಸಿಕೊಳ್ರಿ, ಆಗ ಆತನು ನಿಮ್ಮನ್ನು ಮೇಲಕ್ಕೆ ತರುವನು. ಹಲ್ಲೆಲೂಯಾ. ನಿನ್ನ ಶರೀರದಿಂದ ತಗ್ಗಿಸಿಕೊಳ್ಳು, ನಿನ್ನ ಜ್ಞಾನ, ಬುದ್ಧಿ, ಶರೀರ, ಆತ್ಮ, ಪ್ರಾಣ ಎಲ್ಲಷ್ಟು ಒಪ್ಪಿಸಿಕೊಟ್ಟು ಕರ್ತನೇ ನೀನೇ ನನ್ನ ಪಾಪವನ್ನು ಕ್ಷಮಿಸು, ಎಲ್ಲಾ ಪಾಪ ನಿನ್ನ ರಕ್ತದಲ್ಲಿಂತ ತೊಳಿ ಶುದ್ಧ ಮಾಡು, ಪವಿತ್ರ ಮಾಡು ಅಂತ ಅರಿಕೆ ಮಾಡು, ತಗ್ಗಿಸು, ಆಗ ಆತನು ನಿನಗೆ ಮೇಲಕ್ಕೆ ತರ್ತಾನ. ಆಮೆನ್ ಹಲ್ಲೆಲೂಯಾ ಒಂದು ಕಡೆಗೆ ಜ್ಞಾನ ಅದ, ಒಂದು ಕಡೆಗೆ ಆಲೋಚನೆ ಅದ, ಶರೀರ ಬ್ಯಾರೆ ಕಡೆಗೆ, ಪ್ರಾಣ ಬ್ಯಾರೆ ಕಡೆಗೆ, ಆತ್ಮ. ದೇವರಿಗೆ ಸ್ತೋತ್ರ ಸ್ತೋತ್ರ ಅಂದ್ರೆ ನಿನ್ನ ಆತ್ಮ ಒಳಗಡೆ ಪವಿತ್ರ ಆತ್ಮ ಇರ್ತದಲ್ಲ, ಕುಗ್ಗಿ ಹೋಗ್ತದ, ಹಲ್ಲೆಲೂಯಾ ಬೇಜಾರ್ ನಂದುಕೊಂತನ ಪವಿತ್ರ ಆತ್ಮ. ಆ ತರ ಮಾಡಬಾರ್ದು. ಕರ್ತನ ಆತ್ಮನ ಸಹಾಯದಿಂದನೇ ನೀನು ಕರ್ತನ ಜೊತೆ ಮಾತಾಡಕ್ ಸಾಧ್ಯ. ಕರ್ತನ ಆತ್ಮಲಿಂದನೇ ಕರ್ತನ ಜೊತೆಗೆ ಮಾತಾಡಕ ಸಾಧ್ಯ. ಕರ್ತನ ಆತ್ಮಲಿಂದನೇ ಯೆಹೋವನ ಕೂಡ ಮಾತಾಡಕ ಸಾಧ್ಯ. ಕರ್ತನ ಆತ್ಮಲಿಂದನೇ ವಾಕ್ಯ ಓದಕ್ಕ, ವಾಕ್ಯ ತಿಳ್ಕೋಕ ಸಾಧ್ಯ. ಕರ್ತನಿಂದನೇ, ಆತ್ಮಲಿಂದಲೇ ನಿನ್ನ ಪ್ರಾರ್ಥನೆದಾಗ ದೃಢವಾಗಿ ನಿಂದ್ರಕ್ಕೆ ಸಾಧ್ಯ. ಆ ಆತ್ಮಲಿಂದಾನೇ ನೀನು ಪರ್ಫೆಕ್ಟ್ ಆಗಿ ನಡ್ಕೊಂತಿಲ್ಲ ಅಂತಂದ್ರೆ ನೀನು ದೇವರೊಟ್ಟಿಗೆ ಮಾತಾಡಕ್ ಆಗೋದಿಲ್ಲ. ಹಲ್ಲೆಲೂಯಾ ನೀನು ಲೋಕದ ಆಸೆ ಬಿಡ್ಬೇಕಾಗ್ತದ, ನೀನು ಪ್ರಪಂಚದ ಆಸೆ ಬಿಡ್ಬೇಕಾಗ್ತದ, ನೀನು ಬುದ್ಧಿ ಜ್ಞಾನದ ಆಲೋಚನೆ ಬಿಟ್ಟು ಕೇಸಿ ದೇವರ ಕಡೆಗೆ ಗಮನ ಕೊಡಬೇಕು. ಅವಾಗ ನೀನು ದೇವರ ಹತ್ರ ಪ್ರೀತಿ ಮಾಡೋ ಮಗಳಾಗ್ತಿದಿ, ಪ್ರೀತಿ ಮಾಡೋ ಮಗನಾಗ್ತಿದಿ. ಹೆಂಗ ಪ್ರೀತಿಲಿಂತ ನಡ್ಕೋದು ನಿನಗೆ ಅರ್ಥ ಆಗ್ತದೆ. ಈ ವಾಕ್ಯ ಇವ್ರ ಜೀವನದಾಗ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥನೆ ಮಾಡು. ಮತ್ತಾಯನ ಬರೆದ ಸುವಾರ್ತೆ ಎಸ್ ಪ್ರಭು. 27ನೇ ಅಧ್ಯಾಯ 37ನೇ ವಚನ. ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕೆಂಬುದಾಗಿ ಈ ಮೊದಲನೇ ಆಜ್ಞೆ ಕೊಟ್ಟಿದೆಪ್ಪ. ನಿನಗೆ ಸ್ತೋತ್ರವಾಗಲಪ್ಪ. ನಾವೆಲ್ಲರೂ ಪೂರ್ಣ ನಿನಗೆ ಒಪ್ಪಿಸಿಕೊಡೋರಾಗ್ಬೇಕು ರಾಜ, ಒಪ್ಪಿಸಿಕೊಟ್ಟು ನಡೆಯೋರಾಗ್ಬೇಕು ಸ್ವಾಮಿ. ನಡೆದಂತೆ ನುಡಿದಂತೆ ಕರ್ತನೆ ದೇವರಿಗೆ ಒಪ್ಪಿಸಿಕೊಡುವಂತೆ ಪ್ರತಿಯೊಬ್ಬರಿಗೆ ಸಹಾಯ ಮಾಡಕರ್ತನೆ. ಪ್ರತಿಯೊಬ್ಬರು ನಿನ್ನ ಮುಂದೆ ತಗ್ಗಿಸಿಕೊಳ್ಬೇಕು, ಪ್ರತಿಯೊಬ್ಬರ ಮೇಲಕ್ಕೆ ಬರ್ಬೇಕು ತಂದೆ. ಸ್ತೋತ್ರ. ಈ ವಾಕ್ಯದ ಮುಖಾಂತರ ಎಲ್ಲರನ್ನ ಆಶೀರ್ವದಿಸು, ಬಲಪಡಿಸು, ಬಿಡುಗಡೆ ಕೊಟ್ಟು ನಡೆಸು ರಾಜ್ಯ. ಸ್ತೋತ್ರ. ಯೇಸುವಿನ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಪರಲೋಕದ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್.